15 ವರ್ಷದಿಂದ ರಸ್ತೆಯನ್ನೇ ಕಾಣದ ಗ್ರಾಮ, ಕಬ್ಬು ನಾರುತ್ತಿರುವ ಚರಂಡಿಗಳು. ಜನ ರೊಚ್ಚಿಗೆದ್ರ ಬನ್ನಿ ಜನರ ಸಮಸ್ಯೆಗೆ ನಮ್ಮ ಧ್ವನಿ. ಹೌದು, ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಕಳೆದ 15 ವರ್ಷಗಳಿಂದ ಒಂದು ಬೀದಿಗೆ ಡಾಂಬರೀಕರಣ ಆಗಲಿ ಅಥವಾ ಸಿಮೆಂಟ್ ರಸ್ತೆ ಆಗಲಿ ಆಗಿಲ್ಲ. ರಸ್ತೆ ಒಂದು ಕಡೆ ಬಿಡಿ, ಚರಂಡಿಗಳ ಅವ್ಯವಸ್ಥೆ, ಕೊಳಚೆ ನೀರು ತುಂಬಿ ದುರ್ವಾಸನೆ ತುಂಬಿದೆ. ಅದನ್ನಾದರೂ ಪಂಚಾಯಿತಿಯಿಂದ ಕ್ಲೀನ್ ಮಾಡಿಸಿ ಅಂತ ಜನಪ್ರತಿನಿಧಿಗಳ ಕೇಳಿದ್ರೆ ಮದುವೆ ಆದ ತಕ್ಷಣ ಮಕ್ಕಳಾಗ್ತಾವ ಅಂತ ಹೇಳ್ತಾರಂತೆ. ಪ್ರತಿ ಸರಿ ಗೆದ್ದವರೆಲ್ಲ ಹೀಗೆ ಹೇಳಿದ್ರೆ ನಾವು ಯಾರನ್ನ ಕೇಳಬೇಕು ಸ್ವಾಮಿ ಅಂತ ಹೇಳ್ತಾರೆ. ಈತ ಕಡೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಒಂದು ಕಡೆ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ರಸ್ತೆ ಮಳೆಗಾಲದಲ್ಲಿ ಕೆಸರು ಗದ್ದೆ ಅಂತ ಆಗುತ್ತೆ. ಹೀಗೆ ಆದರೆ ಜಡ್ಪಿ ಟಿಪಿ ಪಂಚಾಯಿತಿಗಳನ್ನು ನಾವು ಬಹಿಷ್ಕಾರ ಮಾಡ್ತೇವೆ ಅಂತಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಗ್ರಾಮಸ್ಥರಿಂದ ತಿಳಿಯೋಣ ಬನ್ನಿ ವೀಕ್ಷಕರೇ. ನೋಡಿ, ಚರಂಡಿ ಸರಿ ಇಲ್ಲ, ಮನೆಗೆಲ್ಲ ವಸ್ತಿ ಬಂದೋಯ್ತಾ ಇದೆ. ನೀರು ಬಿಡೋರು ಸುದ್ದ ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಅದಕ್ಕೆ ನಾವು ಕಾಯಿಲೆ ಬರೋದ, ನಾವೇನು ಕಂದಾಯ ಕಟ್ಟೋದಿಲ್ವಾ, ನಾವೇನು ಮಾಡೋದಿಲ್ವ, ಮನ್ಗಂದಾಯ ಕಟ್ಟೋದಿಲ್ವ, ನೆಲ್ಲಿ ಕಂದಾಯ ಕಟ್ಟೋದಿಲ್ವ, ಎಲ್ಲ ಮಾಡ್ತಿದ್ದ. ಯಾಕೆ 3 ಕಾಸು ಬೆಡ್ದಂಗೆ ಹಾಕವ್ರೆ ಮಾಡವ್ರೆ ಇಲ್ಲಿ. ಡ್ರೈನೇಜು ನೋಡಿ ಉದ್ದಕ್ಕೂ ನೋಡ್ಕೊಂಡೋಗಿ ಆಮೇಲೆ ರಸ್ತೆ ಎಷ್ಟು ವರ್ಷದಿಂದ ಇದೇ ರೀತಿ ಆಯ್ತಮ್ಮ? ನೋಡಿ ಸರ್, ನೀವು ಉದ್ದಕ್ಕೂ ನೋಡ್ಕೊಂಡು ನಮ್ಮಂಥ ಕಾಯಿಲೆ ಮನುಷ್ಯರು ಕಾಯಿಲೆ ಬರೋದಿಲ್ವ ನಮಗೆ? ನೀರು ಬಿಡೋನು ನಾಟಕ್ಕೆ ಸರಿಯಾಗಿ ನೀರು ಬಿಡೋಕ್ಕಿಲ್ಲ. 4 ತಿಸ್ಕೊಂಡು ಸತಿ ಬಿಟ್ರುವೆ ನಿಮ್ದಿಲ್ಲಿ ನೀರು ಬಿಡೋದಿಲ್ಲ. ಅವ್ನು ರಂಬಕ್ಕೆ ಹೋಯ್ತಾನೆ, ಟ್ಯಾಕ್ರಿ ತಗೊಂಡು ಹೋಯ್ತಾನೆ, ಎಲ್ಲ ಮಾಡೋಕ್ಕೆ ಹೋಯ್ತಾರೆ. ಅವ್ರು ಕೆಲಸ ಮಾಡ್ಕೋತಾರೆ, ಇತ್ತಾಗೆ ಸಂಬಳನೂ ಅವ್ರಿಗೆ ಅಲ್ವಾ? ರಸ್ತೆ ಈ ರೀತಿ ಆಗಿ ಎಷ್ಟು ದಿನ ಆಯಿತು? 15 ವರ್ಷದಿಂದಿವೆ. 15 ವರ್ಷದಿಂದನೂ ಇದಕ್ಕೆ ಡಾಂಬರೀಕರಣ ಆಗಿಲ್ವ ರೋಡ್ಗೆ? ಇಲ್ಲ, ಸೆಕ್ರೆಟ್ರಿ ಅವರು ಇದ್ದರು, ಅವರು ಮಂಜಿಗೆ ಹಾಕೊಳ್ಳಿಲ್ಲ. ಅವರು ಸುಮ್ಮನೆ ಕೂತ್ಬಿಡೋದು, ಹೋಗ್ಬಿಡೋದು, ಏನೋ ಬೇಕಾದದ್ದ ಬರ್ಕೊಂಡು ಹೋಗ್ಬಿಡೋದು. ಈ ವಾರ್ಡಿನ ಜನಪ್ರತಿನಿಧಿ ಏನು ಹೇಳ್ತಾರೆ? ಜನನೂ ಇಲ್ಲ, ಮನ್ಸು ಕೊಡೋಕ್ಕಿಲ್ಲ. ನಿಮ್ಮ ವಾರ್ಡಿಂದ ಗೆದ್ದವರಲ್ಲ ಮೆಂಬರ್ಗಳು, ಅವ್ರೇನಾದ್ರು ಅಲ್ಲ ಅವ್ರೆ ಅವರು ಗೆದ್ದವ್ರಲ್ಲಿ ನೋಡಿ, ಬೆಳಗ್ಗೆ ಎದ್ದು ಗುಳ್ಕಕ್ಕೆ ತಗೊಂಡೋಗ್ಬೇಕು. ಅವರು ವೋಟಿಂಗ್ ನಿಂತ್ಕೊಂಡವ್ರೆ, ಅಂಥವ್ರು ವೋಟಿಂಗ್ ನಿಂತ್ಕೊಂಡವ್ರೆ. ದುಡ್ಡು ಕಾಸು ಇಲ್ದವ್ರು ನಿಂತಿಲ್ಲ. ಅವ್ರಿಗೆ ಇಬ್ಬರಿಗೂ ಆಗಿತ್ತು ಚರಂಡಿ, ಅವರು ಮಣ್ಣಿಲ್ಲ, ಅವರು ಮಣ್ಣಿಲ್ಲ. ಏನು ಮಾಡೋದು ಹೇಳಿ? ಇಲ್ಲಿ ಓಟ್ನಾಗ ಕೈ ಮುಗಿತಾರೆ ಬಂದು, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತಾಗ ಕೈ ಮುಗಿತಾರೆ. ಈಗ ನಮಗೆ ಇದು ಅಚ್ಚುಕಟ್ಟಾಗಿರ್ಬೋದು ಇದು ಸೈಟು. ಏನು ಕುಡಿಗೆಟ್ಟೋಗೋದೇ, ಜನ ಬಂದರೆ ಏನಂತಾರೆ? ಕೆರೆ ಹಂಗೆ ಮನೆ ಬನ್ನಿ ತೋರಿಸ್ತೀವಿ, ವಸ್ತಿ ಬಂದು ಕೂತದೆ ಮನೆ. ಚರಂಡಿಗೆ ಉದ್ದಕ್ಕೂ ಹಾಕಿದ್ಬಿಟ್ರು. ಚರಂಡಿ 12 ಅಡಿ ಮಾಡಿದ್ರು. 12 ಅಡಿ ಮಾಡಿಬಿಟ್ಟು ಮುಂದಕ್ಕೆ ಹಾಕಿದ್ಬಿಟ್ರು, ನೀರು ಹಾಕಲ್ಲ ಅಂತ ಅಂದ್ಬಿಟ್ಟು. ಈಗ ಮನೆಯೆಲ್ಲ ವಸ್ತಿ ಬಂದೋಯ್ತವೆ. ಏನು ಮಾಡೋದು ಹೇಳಿ? ನಿಮ್ಮಂಥವ್ರು ಈಗ ಬಂದಿದ್ದೀರಿ, ನಮಗೆ ನೆಮ್ಮದಿಯಾಗಿ ನಮಗೆ ಮಾಡಿಕೊಡಿ. ನೀರು ಬಿಡೋನ್ಗೂ 4 ತಿಸ್ಕೊಂಡು ಸತಿ ಬಿಡಪ್ಪ ಅಂತ ಅಂದ್ಬಿಟ್ಟು ಅವನಿಗೂ ಹೇಳಿ. ನಾನು ಒಳಗಿಂದ ತೋಡಿರೋದು ಅಪ್ಪ. ನಾವು ಏನು ಮಾಡೋದು? ಇಲ್ಲಿ ಮನೆ ಉಂಟೋಯ್ತದೆ, ಎಲ್ಲ ನಿಮ್ಮದೇ ಸೌಲಭ್ಯ. ಮನೇಲಿ ನಿಲ್ಲಕ್ಕಾಗಲ್ಲ, ನಾವು ಮನ್ಗೋಕ್ಕಾಗೋದಿಲ್ಲಪ್ಪ. ನಾವು ಕೂಲಿಗಾರರು, ಏನು ಮಾಡೋದು? ನಾವು ವಯಸ್ಸಾದವರು, 60-70 ವರ್ಷ ಆಗದೆ ನಮಗೆ. ಏನು ಮಾಡೋದು? ನಾವು ಗೇಯ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಇಲ್ಲ ನಮಗೆ. ಕಾಯಿಲೆ ಮಿಂಡಾರಾಯಿತು. ನಾವು ಮನೆ ರಸ್ತೆಗೆ ನೀರು ತುಂಬಿಕೊಂಡ್ರೆ ಮಳೆಗೆ ಮನೆ ಒಳಗೆ ಬರುತ್ತೆ, ಬಂದ್ಬಿಡ್ತದೆ ಸಹ, ಫುಲ್ಲು ಬಂದ್ಬಿಡ್ತದೆ ಮನೆ ಒಳಗೆ. 45 ಚೋರಿಗೆ ನೀರು ತೋಡಿರೋದು ನೆನೆ. ನನಗೂ ಸಾಕಾಗಿ ಬಿಟ್ಬಿಟ್ಟಿನಿ ಅಟ್ಟಿಗೆ. ಏನು ಮಾಡೋದು? ನಾವು ಏನಾರು ಮಾಡಿ ನಮಗೊಂದು ಇದು ಮಾಡಿಕೊಡ್ಬೇಕು. ಮನೆ ಒಳಗೆ ನಿಲ್ಲಕ್ಕಾಯ್ತಾಯಿಲ್ಲ. ಥ್ಯಾಂಕ್ ಯು. ನಮಸ್ತೆ. ನಮ್ಮ ಕಡೆ ಭಾಳ ನೀರಿಂದು ಇದಾಗ್ಬಿಟ್ಟೈತೆ, ಹುಳ ಎಲ್ಲ ಬಿದ್ದುಬಿಟ್ಟೈತೆ ಡ್ರೈನೇಜ್ನಲ್ಲಿ, ಮನೆಗೆಲ್ಲ ಬರ್ತದೆ ಹುಳ. ಇದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಮೆಂಬರ್ ನಾವು ಹೇಳ್ತಾ ಇರೋದು, ಗೆಲ್ಲವ್ರು ಎಲ್ಲ ಏನೂ ಇಲ್ಲ, ಸೋಲವ್ರು ಇರ್ತಾರಲ್ಲ ಆ ಥರ ಆಗುತ್ತೆ. ನಮ್ಮ ಮಾತೇ ಕೇಳೋಕ್ಕಿಲ್ಲ ಅವರು. ಹ್ಞೂ ಅಂತ ಅಂದ್ಕೊಂಡು ಹೋಯ್ತಾರೆ. ಅಲ್ಲೇ 15 ವರ್ಷದಿಂದನೂ ವನವಾಸ ಇದು ಈ ಬೀದಿಲಿ. ಸ್ವಲ್ಪ ಒಳ್ಳೇದು ಮಾಡಿಕೊಡಿ. ಸ್ವಲ್ಪ ಆ ಭಾಗದಲ್ಲಿ ಡ್ರೈನೇಜ್ ಐತಲ್ಲ, ಅದು ಡ್ರೈನೇಜ್ ಕ್ಲೀನ್ ಮಾಡಿಲ್ವಲ್ಲ, ಅದೇನಾಗಿ ಡ್ರೈನೇಜ್ ಎಲ್ಲ ಮುಚ್ಕೊಂಡ್ಬಿಟ್ಟಿರೋದು. ಅದು ಹೊಲ ಹಂಗೆ ಮಾಡ್ಕೊಂಡವ್ರೆ. ಮನೆ ಹತ್ರ ನೋಡಿ ನೀರು ಪೂರ್ತಿ ನಿಂತೈತೆ, ನೀರು ಹೋಗೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಪೂರ್ತಿ ಹುಳ ಬಿದ್ದುಬಿಟ್ಟೈತೆ ನಮ್ಮ ಕಡೆ. ಆ ಸಲುವಾಗಿ ನಿಮಗೆ ಹೇಳಬೇಕಾಗಿರೋದು, ಸ್ವಲ್ಪ ಅರ್ಜೆಂಟ್ ಮಾಡಿಕೊಡಿ. ಮಳೆಗೂ ಹೊತ್ಕು ಇನ್ನೂ ಜಾಸ್ತಿನೇ ಆಗ್ಬಿಟ್ಟೈತೆ, ಮನೇಲಿ ಎಲ್ಲ ಶೀತ. ಹಲೋ
ಸರ್ ರೋಡು ಸ್ವಲ್ಪ ರೆಡಿ ಮಾಡಿ ಚಿರಂಡಿ ಎಲ್ಲ ಇದಾಗ ಸರ್ ಏನು ಸರ್ ನಿಮ್ದು ಚೂರು ಗದ ಗೆದ್ದವ್ರಿಗೆ ಹೋಗಿ ಎಷ್ಟೇ ಹೇಳಿದ್ರೆ ಗೆದ್ದರು ಮಾಡಿಸ್ತೀನಿ ಅದು ಓಟ್ ಹಾಕ್ಸ್ರೆ ಗಂಟ ಮಾಡ್ತಾರೆ. ಓಟ್ ಆದಮೇಲೆ ಒಬ್ಬರು ಮಾಡೋಕ್ಕಲ್ಲ ಸರ್ ಇಲ್ಲಿ ಹೇಳೋರು ಕೇಳೋರು ಯಾರು ಹೇಳಿದ್ರೆ ಹೋಗಿ ಕೇಳಿದ್ರೆ ಹೇಳೋ ಕೂಲ ಮಾಡೋಕೆ ಮಾಡ್ತೀನಿ ಅಂತ ಬಂದು ನೋಡಿ ಸರ್. ಚಿರಂಡಿನೂ ಹಾಗೆ ಚಿರಂಡಿ ಇಲ್ಲ, ರೋಡ್ ಇಲ್ಲ, ಗೊಜ್ಜೆ ಆಗಿ ಕೆರೆ ಎಲ್ಲ ಕೆರೆ ತುಂಬ ತುಂಬಿಕೊಂಡಿದೆ. ಬದುಕೋದು ಮಾಡೋದು ನಾಟಿ ಮಾಡ್ಕೊಂಡು ಹೋಗ್ಬೋದು ಗದ್ದೆ ಉತ್ಬಿಟ್ಟು. ಹಂಗೆ ಹಾಕಿ ಕೂತದ ಏನು ಮಾಡೋದು ನಮ್ಮ ಬಡ ಬಗ್ಗರು. ಕೂಲಿ ಮಾಡೋದು ರೋಡ್ ಮಾಡೋದು ನೀರು ಸಾಕಾಗಿ ಬಂದರೂ ನಮಗೆ ಮನೆ ತಗ ಕೂತ್ಕೊಳ್ಳೋಂಗಿಲ್ಲ. ಬರೀ ಚೊಳ್ಳೆ ರೋಡ್ ಮಾಡೋಕ್ಕಲ್ಲ ಮಾಡ್ತೀನಿ ಅದು ರೋಡ್ ಮಾಡಿ ಮುಂಚೆ ರೋಡ್ ಮಾಡ್ಕೊಡಿ ನಿಮ್ಮ ದಮ್ಮೆ ನೀವು ನೋಡಿಲಿ ನೀರೆಲ್ಲ ನಿಂತ್ಕೋತದೆ. ಓಟ್ ಕೇಳಕ್ಕೆ ಬರ್ತಾರೆ ದಮ್ಮೆ ಎದ್ದತೆ ಓಟ್ ಹಾಕಿ ಅಂತವ ಹಾಕಿ ರೋಡ್ ಮಾಡಿಸ್ತೀನಿ ಅಂತ ರೋಡ್ ಮಾಡ್ಕೊಡಕ್ಕಿಲ್ಲ. ಏನಾರಿ ಸರ್ ನಾವು ನೋಡೋದು ಕಿರಂಡಿ ನೀರು ನಿಂತೈತೆ, ಕಿರಂಡಿ ರೆಡಿ ಮಾಡಿಸಿ ಅಲೆ ಕಿರಂಡಿ ನೀರು ಕೆರೆ ಕೊಡಂಗೆ ನಿಂತದೆ. ಹುಳ ಪಳ ಜಿರ್ಲೆ ಎಲ್ಲ ಬರ್ತದೆ, ಮಕ್ಳಿಗೆ ಕಾಯಿಲೆ ಕಸಲೆ ಎಲ್ಲ ಬರ್ತದೆ. 15 ವರ್ಷ 16 ವರ್ಷ ಆಯಿತು ರೋಡ್ ಮಾಡಿಲ್ಲ. ಆ ಕೆರೆ ತಿರ್ಗಾಡಕ್ಕೆ ಹಿಂಸೆ, ಮಕ್ಕಳೆಲ್ಲ ಬೀಳ್ತವೆ ಹೇಳ್ತವೆ. ಮುಂಚೆ ರೋಡ್ ಮಾಡ್ಕೊಡಿ ಇಂಥ ಅಮ್ಮೆಯ ಎಲ್ಲ ಚೊಳ್ಳೆಲ್ಲ ಮುತ್ಕೋತವೆ ಮುಡ್ತವೆ. ಕಿರಂಡಿಲಿ ಕೆರೆ ನಿಂತಾಗ ನಿಂತದೆ, ರೋಡಲ್ಲಿ ಮಂಡಿ ಉದ ನಿಂತದೆ. ಗದ್ದೆ ನಾಟಿ ಹಾಕ್ಬೇಕು, ಉಳ್ಬೇಕು, ಉತ್ಬಿಟ್ಟು ನಾಟಿ ಹಾಕ್ಬೇಕು. ಹಂಗದೆ ದಯವಿಟ್ಟು ಮಾಡ್ಕೊಡಿ ಅಷ್ಟೇ ನಾನು ಕೇಳ್ಕೊಡೋದು. ಮನೆ ಒಳಗೆ ಚರಂಡಿ ನೀರು ಮುಂದಕ್ಕೆ ಹೋಯ್ತಲ್ಲ. ಈಗ ಮಾಡಿರೋದು ಅರ್ಧಕ್ಕೆ ನಿಲ್ಸಿರೋದು ಚರಂಡಿ, ಒಂಚೂರು ನೀರು ಮುಂದಕ್ಕೆ ಹೋಯ್ತಾ ಇಲ್ಲ. ಏನು ಮಾಡೋದು, ಎಲ್ಲ ಬಡ್ಡಿ ಸಾಲ ಮಾಡಿ ಶೀತ ಪೂರ್ತಿ ಗೋಡೆ ಪೂರ್ತಿ ಎಲ್ಲ ಶೀತ ಬಂದು ಕೂತೈತೆ. ಯಾವ ಟೈಮಲ್ಲಿ ಬಿದ್ದೋಯ್ತದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಹಿಂಗಾದ್ರೆ ಈಗ 15 ವರ್ಷದಿಂದ ಈ ರಸ್ತೆ ಆಗಿಲ್ಲ ಅಂತ ಹೇಳಿದಿರಲ್ಲ, ಈ ರಸ್ತೆ ಆಗೇ ಇಲ್ಲ. ಇದು ಏನಾದರೂ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಗೆದ್ದಿರೋಂಥ ಮೆಂಬರ್ಗಳಿಗೆ ಏನಾದರೂ ಇಲ್ಲ, ಯಾರು ಮನ್ಸು ಮಾಡೋದಿಲ್ಲ. ಈಗ ಎಲೆಕ್ಷನ್ ಗೆದ್ದರ ಕೇಳಿದ್ರೆ ಮದುವೆ ದೇಟಕ್ಕೆ ಮಕ್ಳದವ್ರಮ್ಮ ಅಂತ ಜಗಳಕೋತಾರ ಅವ್ರು ನಮ್ಮ ಮೇಲೆ. ನಾವು ಯಾರನ್ನ ಕೇಳೋದು, ಒಂದು ಮನೆ ಬಿದ್ದೆ ಹೋಗೈತೆ ನೋಡಿ ಅಲ್ಲಿ ನೀವು ಕಣ್ಮಟ್ಕೆ. ಇದು ಬಿದ್ದೋಗಿದೆ, ನಮ್ದು ಬಿದ್ದೋಗಿರೋದೇ, 2 ಮನೆ ಬಿದ್ದೋಗಿರೋದು. ಹಿಂಗಾದ್ರೆ ಏನು ಮಾಡೋದು ನಾವು? ಎಷ್ಟು ವರ್ಷದಿಂದ ಆಗಿಲ್ಲ ರಸ್ತೆ ಇದು? ಸರ್ ಇದು ಸುಮಾರು ಒಂದು 15 ವರ್ಷದಿಂದ ರೋಡ್ ಮಾಡಿಲ್ಲ. ಮತ್ತು ರೋಡ್ ಮಾಡೋಕ್ಕೆ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ವ ಅಪ್ಪ ಅಂತ ಕೇಳ್ತಾರೆ, ಕಾಲು ನಮಸ್ಕಾರ ಮಾಡ್ಕೊ ಹೋಯ್ತಾರೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ಇನ್ನು ಮಾಡಲ್ಲ. ಮೆಂಬರ್ಗಳು ಕೇಳಿದ್ರೆ ಮದುವೆ ತಕ್ಷಣ ಮಕ್ಕಳಾಯ್ತದ ಅಂತ ಕೇಳ್ತಾರೆ. ಕೇಳಕ್ಕೆ ಹೋದ್ರೆ ಈಗ ಡ್ರೈನೇಜ್ ಕ್ಲೀನಾಗಿ ಎಷ್ಟು ದಿನ ಆಯ್ತದ? ಡ್ರೈನೇಜು ಒಂದು ಹೆಚ್ಚಿಗೆ ಒಂದು 5 ವರ್ಷ ಆಯಿತು ಡ್ರೈನೇಜ್ ಕ್ಲೀನ್ ಮಾಡಿ. ಅಟ್ಲೀಸ್ಟು ನಿಮಗೆ ಚರಂಡಿ ರೋಡ್ ಮಾಡಿಕೊಡಿ ಅಂತ ಆಗದೆ ಹೋದ್ರು, ಅಟ್ಲೀಸ್ಟು ಚರಂಡಿನಾರ ಕ್ಲೀನ್ ಮಾಡಿಕೊಡಿ ಅಂತೆಲ್ಲ ಕೇಳ್ತಾಯಿದ್ವಿ. ಅದು ಮಾಡ್ತಾಯಿಲ್ಲ ಅವರು. ಹಿಂಗೆ ಎಲ್ಲ ಮೆಂಬರ್ಗಳೆಲ್ಲ ಗೆದ್ದೆಲ್ಲ ಮನೆಗೆ ಹೋದರೆ ಯಾರು ಮಾಡೋರು? ನೆಡ್ಸೋರು ಯಾರು? ಪಂಚಾಯತಿ ಮಾರ್ಬಿಡ್ಲಿ ಬಿಡಿ, ಪಂಚಾಯತಿನೇ ಮಾರ್ಬಿಡ್ಲಿ. 15 ವರ್ಷದಿಂದ ಎಲ್ಲ ಏನು ಮಾಡ್ತಾರೆ ಸರ್? ಬಡ್ರ ಬಗ್ರೆಲ್ಲ ಏನು ಮಾಡ್ತಾರೆ? ಕೇಳಿದ್ರೆ ಮದುವೆ ತಕ್ಷಣ ಮಕ್ಕಳಾಯ್ತು ಅಂತ ಕೇಳ್ತಾರೆ. ಹಿಂಗಾದ್ರೆ ಹೆಂಗೆ ಮಾಡೋದು? ಗೆದ್ದಿರೋರು ಸರ್ ಅದೇ ಹಿಂಗೆ ಆದರೆ ZP ಮತ್ತು TP ಚುನಾವಣೆಯಲ್ಲಿ ಹಿಂಗೆ ಯಾರು ನಮಗೆ ತಕ್ಷಣದಲ್ಲಿ ರೋಡು ಚರಂಡಿಯಾರ ಮಾಡಿಕೊಡ್ದವ್ರೆ. ಇನ್ನೇನು ಮುಂದೆ ಬರುವಂತಹ ZP ಮತ್ತು TP ಚುನಾವಣೆಯಲ್ಲಿ ನಾವು ಬಹಿಷ್ಕಾರ ಮಾಡ್ತೀವಿ. ನಾವು ಎಲ್ಲ ಬಂದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಸರ್. ನಮಗೇನು ಮಾಡಿಕೊಡ್ದವ್ರು ನಾವು ಇಡೀ ನಮ್ಮ ಸೈಟ್ಗೆ ಏನು ಮಾಡಿಕೊಡಿಲ್ಲ ಅಂದರೆ ನಾವು ZP ಮತ್ತು TP ಚುನಾವಣೆಯಲ್ಲಿ ನಾವು ಬಂದು ಬಹಿಷ್ಕಾರ ಮಾಡ್ತೀವಿ ಸರ್ ನಾವು.